ಪ್ರವಾದಿಯ ಬಗ್ಗೆ ಯತ್ನಾಳ್ ಅವಹೇಳನಕಾರಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಶಾಸಕ ಯತ್ನಾಳ್ ಹತ್ಯೆಗೆ ಸ್ಕೆಚ್ ಅನ್ನು ಹಾಕಲಾಗಿದೆ ಎನ್ನುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ. ಆಡಿಯೋ ಬೆನ್ನಲ್ಲೇ ಮತ್ತೊಂದು ಸ್ಫೋಟಕ ವಿಡಿಯೋ ಯತ್ನಾಳ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈರಲ್ ಆಗಿರುವಂತಹದ್ದು. ನಮ್ಮ ಪ್ರವಾದಿಯನ್ನ ಟೀಕಿಸಿದವನನ್ನ ನಾವು ಸಹಿಸಿಕೊಳ್ಳಬಾರದು. ನಮ್ಮ ಹೋರಾಟ ಯತ್ನಾಳ್ ಎನ್ನುವ ಹುಳದ ವಿರುದ್ಧ. ಪ್ರವಾದಿಗಾಗಿ ನಮ್ಮ ಪ್ರಾಣ ಬಲಿಗಾಗಿಯೂ ಕೂಡ ನಾವು ಸಿದ್ಧವಿದ್ದೇವೆ. ಧರ್ಮಕ್ಕಾಗಿ ಎಲ್ಲ ಮುಸ್ಲಿಮರು ಕೂಡ ಒಗ್ಗಟ್ಟಾಗಬೇಕು ಅಂಥೇಳಿ ವಿಡಿಯೋದಲ್ಲಿ ಕರೆ ಕೊಡಲಾಗಿದೆ. ಪ್ರವಾದಿ ವಿರುದ್ಧ ಮಾತನಾಡುವವರಿಗೆ ಒಂದೇ ಶಿಕ್ಷೆ, ಅದು ತಲೆಯನ್ನು ಕತ್ತರಿಸೋದು. ಇನ್ಸ್ಟಾಗ್ರಾಮ್ನಲ್ಲಿ ವಿಜಯಪುರದ ಯುವಕನಿಂದ ವಿಡಿಯೋ ಒಂದನ್ನು ಹರಿಬಿಡಲಾಗಿದೆ. ಆ ವಿಡಿಯೋದಲ್ಲಿ ಯತ್ನಾಳ್ ಹತ್ಯೆಗೆ ಸ್ಕೆಚ್ಚು, ಪ್ರಚೋದನೆ ಎಲ್ಲದರ ಬಗ್ಗೆಯೂ ಕೂಡ ಉಲ್ಲೇಖವಾಗಿದೆ. ಇದೇ ಯತ್ನಾಳ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಆಡಿಯೋ ಒಂದು ವೈರಲ್ ಆಗಿತ್ತು. ಈಗ ವಿಡಿಯೋ ವೈರಲ್ ಆಗಿದೆ. ಹಾಗಾದರೆ ಇವರ ಉದ್ದೇಶ ಏನು? ಭಯವನ್ನು ಉತ್ಪಾದಿಸೋದಾ? ಭಯವನ್ನು ಹುಟ್ಟಿಸೋದಾ? ಇದು ಈಗಿರುವಂತಹ ಪ್ರಶ್ನೆ. ಕಾನೂನಿನ ಭಯ, ಪೊಲೀಸರ ಭಯ ಇವರಿಗಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಈಗ ಜನ ಕೇಳ್ತಾ ಇದ್ದಾರೆ. ಯತ್ನಾಳ್ ಹತ್ಯೆಯ ಸ್ಕೆಚ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗಿರುವಂಥದ್ದು. बीजापुर का एमएलए बसनगौड़ा पाटिल यत्नाड़, इसने हमारे प्यारे नबी की शान में गुस्ताखी की है. किसी भी हाल पर हमें ये बर्दाश्त नहीं है. हमारी ये गुजारिश है कि इस जल्द से जल्द अरेस्ट किया जाए. हमारी पुलिस डिपार्टमेंट से ये अपील है और हर एक मुसलमान से ये गुजारिश है कि कलमे की बुनियाद पर एक हो जाओ. और हम किसी भी मजहब या धर्म के खिलाफ नहीं है, बल्कि इस खिलाफ है. या रसूल अल्लाह, आप पर हमारी जान कुर्बान है. लब्बैक या रसूल अल्लाह. गुस्ताखी नबी की एक ही सजा. ವಿಜಯಪುರದಲ್ಲಿ ಯತ್ನಾಳ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಚಲನಗಳು ಸೃಷ್ಟಿಯಾಗ್ತಾ ಇದೆ. ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಆಡಿಯೋ ಕೂಡ ವೈರಲ್ ಆಗಿತ್ತು, ಈಗ ವಿಡಿಯೋ ಕೂಡ ವೈರಲ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಮುಸ್ಲಿಂ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಆ ಆಡಿಯೋದಲ್ಲಿ ಮಾತನಾಡಿದಂತಹ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಯತ್ನಾಳ್ ಅವರ ಮುಸ್ಲಿಂ ಅನುಯಾಯಿಗಳು ಮಾಡಿಸಿರುವ ಬಗ್ಗೆ ನಮಗೆ ಶಂಕೆ ಇದೆ. ಬಿಜೆಪಿ ಹೈಕಮಾಂಡ್ಗೆ ಯತ್ನಾಳ್ ಬಗ್ಗೆ ಸಿಂಪತಿಯನ್ನು ಕ್ರಿಯೇಟ್ ಮಾಡುವುದಕ್ಕೆ ಈ ರೀತಿಯ ಕೆಲಸ ಮಾಡಿರಬೇಕು. ಅವನಿಗೂ ನಮಗೂ ಸಂಬಂಧ ಇಲ್ಲ ಅಂಥೇಳಿ ಮುಸ್ಲಿಂ ಮುಖಂಡರೇ ಹೇಳ್ತಾ ಇದ್ದಾರೆ. ಪೊಲೀಸರು ತನಿಖೆಯನ್ನು ನಡೆಸಲಿ, ಕಠಿಣ ಕ್ರಮವನ್ನು ಕೈಗೊಳ್ಳಿ. ಯತ್ನಾಳ್ ಜೊತೆಗೆ ನಾನೂ ಇದ್ದೆ, ಅವರ ತಂತ್ರಗಾರಿಕೆ ನನಗೂ ಕೂಡ ಗೊತ್ತಿದೆ. ಮುಸ್ಲಿಂ ಮುಖಂಡ MC ಮುಲ್ಲಾ ಯತ್ನಾಳ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದು ಸಭೆ ಆಗಿದ್ದು ಆಲಮಗೀರ್ ಹಾಲ್ನಲ್ಲಿ ಸಭೆ ಆಗಿ ಎಲ್ಲ ಮುಖಂಡರು, ಎಲ್ಲ ಅಲಿಮ್ಗಳು ಮತ್ತು ದಿಗ್ಗಜ ಎಲ್ಲ ನಾಯಕರುಗಳು ಸೇರಿ ಅಲ್ಲಿ ಒಂದು ನಿರ್ಣಯ ಆಗಿದೆ. 15 ತಾರೀಕಿಗೆ ಏನದ ಬಸನಗೌಡ ಮನೆಗೆ ಹೋಗಿ ರ್ಯಾಲಿ ಮಾಡಿ ಅಲ್ಲಿ ಅವನಿಗೆ ಕೊನೆಯ ದಿವಸ, ಆ ದಿವಸ ಒಂದು ಅವನಿಗೆ ಅರೆಸ್ಟ್ ಆಗಿಲ್ಲ ಅಂದ್ರೆ ಆ ದಿವಸ ನಾವು ಒಂದು ಕೊನೆಯ ದಿವಸ ಧಡ್ಸೆ ಸರ್ ಜುದಾ, ತನ್ಸೆ ಸರ್ ಜುದಾ ಅಂದ್ರೆ ಅದು ಗೋಣ ಹೊಡೆಯುವುದು ಅಂತೇಳಿ ಒಂದು ಶಬ್ದ ಏನದ ವೈರಲ್ ಆಗಿದೆ. ಅದು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅದು ವೈರಲ್ ಆಗ್ತಾ ಇದೆ. ಅದನ್ನು ಸ್ಪಷ್ಟೀಕರಣಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು. ಅದು ಏನಂದರೆ ಆ ವ್ಯಕ್ತಿ ನಮಗೆ ಸಂಬಂಧ ಇಲ್ಲ ಅಂತ ವ್ಯಕ್ತಿ ಅದು. ಅವನು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪುರುಷೋತ್ತಮ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುರುಷೋತ್ತಮ್, ಒಂದು ಕಡೆ ಯತ್ನಾಳ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ವೈರಲ್ ಆಗುತ್ತೆ, ಮತ್ತೊಂದು ಕಡೆ ಈಗ ವಿಡಿಯೋ ವೈರಲ್ ಆಗಿದೆ. ಈಗ ಮುಸ್ಲಿಂ ಮುಖಂಡರು ಹೇಳ್ತಾ ಇರುವಂತಹದ್ದು ಇದು ಯತ್ನಾಳ್ ಅವರ ಸ್ಟ್ರಾಟರ್ಜಿ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ವಿಚಾರಕ್ಕೆ ವಿಜಯಪುರದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಪ್ರೇಮ್ ಏನಂತಂದ್ರೆ ಮೊದಲನೇದಾಗಿ ಏನಂತಾನೆ ನಿನ್ನೆ ಒಂದು ಆಡಿಯೋ ರಿಲೀಸ್ ಆಗಿತ್ತು. ಆಡಿಯೋ ಏನು ಒಂದು ವೈರಲ್ ಆಯಿತು. ಅದರ ಬೆನ್ನಲ್ಲೇ ಕೂಡ ಏನಂದ್ರೆ ಇವತ್ತು ಕೂಡ ಒಂದು ಅದಕ್ಕೆ ಯಾವ ರೀತಿ ಆಡಿಯೋದಲ್ಲಿ ಮಾತನಾಡಿತ್ತು, ಯಾವ ಶಬ್ದಗಳು ಮಾತನಾಡಿತ್ತು, ಯಾವ ವಿಷಯದ ಬಗ್ಗೆ ಮಾತನಾಡಿದ್ದು, ಅದೇ ರೀತಿ ಏನು ಅಂತಂದ್ರೆ ಇವತ್ತೊಂದು ವಿಡಿಯೋ ಕೂಡ ಒಂದು ಬಿಡುಗಡೆ ಆಗಿದೆ. ಆ ವಿಡಿಯೋದಲ್ಲಿ ಕೂಡ ನೇರವಾಗಿ ಏನು ಅಂತಂದ್ರೆ ಸರ್ ಜುದಾ ಅಂದ್ರೆ ರೂಂಡವನ್ನು ಕತ್ತರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯತ್ನಾಳ್ ಈ ರೀತಿ ಮಾತನಾಡಿದಂತಹ ವಿಡಿಯೋ ಇದೆ. ಈ ವೈರಲ್ ಆದ ಬೆನ್ನಲ್ಲೇ ಏನು ಅಂತಂದ್ರೆ ಮುಸ್ಲಿಂ ಮುಖಂಡರು ಎಲ್ಲರೂ ಕೂಡ ಏನಂತಂದ್ರೆ ಒಂದು ಮಾಧ್ಯಮಗೋಷ್ಠಿ ನಡೆಸಿ ಈ ಏನ್ ವಿಡಿಯೋಗಳಿದಾವೆ ಇದಕ್ಕೆ ಯಾವುದೇ ರೀತಿಯ ನಮಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಅದ್ರ ಜೊತೆಗೆ ಏನು ಅಂತಂದ್ರೆ ಇದೆಲ್ಲವೂ ಕೂಡ ಏನಂತಂದ್ರೆ ಯತ್ನಾಳ್ ಅವ್ರದೇ ಕುತಂತ್ರ. ಯಾಕಂತಂದ್ರೆ ಯತ್ನಾಳ್ ಅವ್ರಿಗೆ ಸಿಂಪತಿ ಕ್ರಿಯೇಟ್ ಮಾಡ್ಕೋಬೇಕಾಗಿದೆ ಹೈಕಮಾಂಡ್ ನಲ್ಲಿ. ಆ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಕೆಲ ಮುಸ್ಲಿಮರು ಏನಿದ್ದಾರೆ ಅವರು ಕೂಡ ಸಪೋರ್ಟಿವ್ ಆಗಿದ್ದಾರೆ. ಅವರು ಈ ರೀತಿ ವೈರಲ್ ಮಾಡಿರ್ಬೇಕು ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.